ಹಾಯ್ ಫ್ರೆಂಡ್ಸ್, ಲಾಗ್ ಸ್ವಾಗತ. ನಾಳೆ ಮೋಹಿನಿ ಏಕಾದಶಿ. ಎಲ್ಲರೂ ಇವರಿಗೆ ವ್ರತವನ್ನು ನೀವು ಏಕಾದಶಿ ದಿವಸ ಉಪವಾಸ ಇರಲಿ. ಯಾರಿಗೆ ಕೈ ಸಾಧ್ಯವಾಗುತ್ತೆ ಅವರು ಎಲ್ಲರೂ ಉಪವಾಸವನ್ನು ಮಾಡಿರಿ. ಯಾರಿಗೆ ಆರಾಮಿರೋದಿಲ್ಲ ಅವ್ರು ಮಾಡೋಕ್ಕೆ ಸಾಧ್ಯ ಇದ್ರೆ ಮಾಡಿರಿ. ಒಂದು ಕತೆ ಹೇಳ್ತೀನಿ. ನಾಳೆ ಮೋಹಿನಿ ಏಕಾದಶಿ ಫ್ರೆಂಡ್ಸ್. ನಾಳೆ ಮೋಹಿನಿ ಏಕಾದಶಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಬಂದವಾಗ ಅಮೃತ ಬರ್ತದೆ. ಅಮೃತವನ್ನು ರಾಕ್ಷಸರು ಕರ್ಕೊಂತಾರೆ. ರಾಕ್ಷಸರು ಭಾರಿ ಸ್ಟ್ರಾಂಗ್ ಇದ್ದಾಗ ದೇವತೆಗಳು ಏನು ಮಾಡ್ಬೇಕಂತ ದೇವತೆಗಳು ಏನು ಮಾಡ್ಬೇಕಂತ ಏನು ಮಾಡೋಕ್ಕಾಗಲ್ಲ, ಸಾಧ್ಯವಿಲ್ಲ ಅಂದಾಗ ವಿಷ್ಣು ದೇವರು ಮೋಹಿನಿ ಅವತಾರವೆತ್ತು ಅವರಿಂದ ಕಸ್ಕೊಳ್ತಾರೆ ಅಮೃತವನ್ನು, ಕಿತ್ತುಕೊಳ್ತಾರೆ ಅಮೃತವನ್ನು. ಇನ್ನೊಂದು ಕಥೆ ಇದೆ ಫ್ರೆಂಡ್ಸ್. ಮೋಹಿನಿ ಏಕಾದಶಿ. ಭದ್ರಾವತಿ ಎಂಬ ನಗರದಲ್ಲಿ ತನಪಾಲ ಎಂಬ ಮಗ ಇರ್ತಾನೆ. ತನಪಾಲ ದಾನ ಧರ್ಮವನ್ನು ಮಾಡ್ತಿದ್ರೆ ತನಪಾಲನ ಮಗ ಎಲ್ಲ ಊರಿನ ಜನರಿಗೆ ಎಲ್ಲ ತೊಂದರೆ ಕೊಡ್ತಿರ್ತಾನೆ, ಕೆಟ್ಟದಾಗಿ ಮಾಡ್ತಿರ್ತಾನೆ. ಎಲ್ಲರೂ ಊರಿನ ಜನರು ಒಂದು ನಿರ್ಣಯಕ್ಕೆ ಬಂದ ಊರಿನ ಹೊರಗೆ ಆಚೆ ಆಗ್ತಾರೆ. ಕಾಡಿನಲ್ಲಿ ಹೋದರೆ ಕಾಡಿನಲ್ಲಿ ಕೂಡ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡ್ತಿರ್ತಾನೆ. ಮತ್ತು ಒಂದು ದಿವಸ ಹಸಿವಾಗುತ್ತೆ, ನೀರನ್ನು ಸಿಗ್ತಿರ್ತಿಲ್ಲ, ಏನು ಊಟ ಕೂಡ ಸಿಗ್ತಿಲ್ಲ ತನಪಾಲನ ಮಗನಿಗೆ. ಆವಾಗ ಅದಕ್ಕೆ ಬುದ್ಧಿ ಬರ್ತದೆ. ಯಾರಿಗಾರು ಕಷ್ಟ ಬಂದಾಗ ಮಾತ್ರ ಬುದ್ಧಿ ಬರ್ತದೆ. ಆವಾಗ ಅದಕ್ಕೆ ಒಂದು ಋಷಿ ತಕ್ಕ ಹೋದಾಗ ನೀನು ಭಾರಿ ತೊಂದರೆ ಕೊಟ್ಟಿಯಪ್ಪ ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಅದಕ್ಕೆ ನೀನು ಊರಿಂದ ಆಚೆ ಹಾಕಿ ನೀನು ಹೇಳಕ್ಕುಂತಿ. ಹಾಗಾದರೆ ನೀನು ಮೋಹಿನಿ ಏಕಾದಶಿಯನ್ನು ಮಾಡಬಾರ್ದು. ಯಾವುದೇ ಫೋಟೋ ಇಲ್ಲದೆ ಏನಿಲ್ಲಾರದೆ ಮೋಹಿನಿ ಏಕಾದಶಿಯನ್ನು ಪಾಲಿಸಿ ಪುಣ್ಯ ಪಾಪಗಳನ್ನು ಕಳ್ಕೊಳ್ಳುತ್ತಾನೆ ತನಪಾಲ ಏಕಾದಶಿ. ಜೈ ಹಿಂದ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.